ಬೆಂಗಳೂರು ಸಿಟಿನಲ್ಲಿ ಗುಂಡಿಗಳದ್ದೇ ದೊಡ್ಡ ಪ್ರಾಬ್ಲಮ್. ಸೆಪ್ಟೆಂಬರ್ 1ನೇ ತಾರೀಕಿಂದ ನಿಮ್ಮ ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ ಶುರುವಾಯಿತು. ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್, ರಸ್ತೆಯಲ್ಲೇ ನರಕ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿಸೋದಕ್ಕೆ ಇದೊಂದು ದೊಡ್ಡ ಅಭಿಯಾನ ಶುರು ಮಾಡಿದ್ದೀವಿ. ಸರ್ಕಾರ ಬಿಬಿಎಂಪಿಯನ್ನು ಎಚ್ಚರಿಸ್ತಾ ಇದೆ. ನ್ಯೂಸ್ 18 ಕನ್ನಡ ಇವತ್ತಿನ ಅಭಿಯಾನದಲ್ಲಿ ನಾವೀಗ ಇಂದಿರಾನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಂದಿರಾನಗರ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಂಗ್ಲೆಗಳು, ಮನೆಗಳು, ಒಳ್ಳೊಳ್ಳೆ ರಸ್ತೆಗಳು, ಏನು ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡುತ್ತೆ ಯಾವಾಗಲೂ ಕೂಡ. ಆದರೆ ಆ ಇಂದಿರಾನಗರ ರಸ್ತೆಯ ದುಸ್ಥಿತಿ ಹೇಗಿದೆ ಅಂದರೆ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ. ಬ್ರೇಕಿಂಗ್ ನ್ಯೂಸ್. ಇಂದಿರಾನಗರದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರೋ ರೋಡ್ ತೋರಿಸ್ತಾರೆ ಅನ್ಕೋಬೇಡಿ. ಇಂದಿರಾನಗರ ಮೇನ್ ರೋಡ್ ತೋರಿಸ್ತೀವಿ ನಾವು. ಇಂದಿರಾನಗರದ ಮುಖ್ಯ ರಸ್ತೆ, ಅದನ್ನು ನಾವು ಗುಂಡಿಮಯ ಅನ್ಬೋದು. ಈ ರಸ್ತೆಯಲ್ಲಿ ಬೈಕ್ ಸವಾರರು ಬೀಳೋದು ಎದ್ದೇಳೋದು ಕಾಮನ್ನು. ಅಲ್ಲಿ ಯಾರಾದರೂ ಕೇಳ್ಬಿಟ್ರೆ ಸರ್ ಇಲ್ಲಿ ಬೀಳ್ತಾ ಇರ್ತಾರೆ ಸರ್, ಹೇಳ್ತಾ ಹೋಗ್ತಾ ಇರ್ತಾರೆ ಸರ್ ಅನ್ನೋ ಥರ ಅದು. ಅಂದರೆ ಆ ಥರದ ಕಾಮನ್ ಅದು. ಸಾವಿರಾರು ವಾಹನಗಳು ಪ್ರತಿನಿತ್ಯ ಓಡಾಡುವಂಥ ಜಾಗ ಅದು. ಪ್ರತಿನಿತ್ಯ ಪರದಾಡ್ತಿದ್ದಾರೆ. ಮಳೆ ಬಂದರೆ ಬಿದ್ದರೂ ಬೈಕ್ ಸವಾರರು ಅಂತಲೇ ಅರ್ಥ. ಸ್ಥಳೀಯರಂತೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಗಂಗಾಧರ್. ಗುಂಡಿಗಳನ್ನ ಮುಚ್ಚೋದಕ್ಕೆ ಕೋಟಿ ಕೋಟಿ ಹಣವನ್ನ ಬಿಬಿಎಂಪಿ ಖರ್ಚು ಮಾಡುತ್ತೆ. ಆದರೆ ಗುಂಡಿಗಳ ಸಮಸ್ಯೆ ಇನ್ನೂ ಹೋಗಿಲ್ಲ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳ ಸಮಸ್ಯೆ ಸಾಲು ಸಾಲು ಹಾಗೆ ಉಳಿದಿದೆ. ಅದೇ ರೀತಿ ಇಂದಿರಾನಗರದ ಪ್ರಮುಖ ರಸ್ತೆಯಲ್ಲಿ ದೊಡ್ಡ ಬೃಹತ್ ಗುಂಡಿ ಇದ್ರೂ ಕೂಡ ಬಿಬಿಎಂಪಿ ಇನ್ನೂ ಮುಚ್ಚಿಲ್ಲ. ಆ ಒಂದು ದೃಶ್ಯವನ್ನ ನಾನು ನಿಮಗೆ ತೋರಿಸ್ತೀನಿ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರುವಂತದ್ದು ಇದು ಇಂದಿರಾನಗರದ ಪ್ರಮುಖ ಒಂದು ರಸ್ತೆ. ಈ ರಸ್ತೆಯಲ್ಲಿ ಗುಂಡಿ ನೋಡಬಹುದು, ಯಾವ ರೀತಿ ಇಲ್ಲಿ ಗುಂಡಿ ದೊಡ್ಡ ಗುಂಡಿ ಬಿದ್ದಿದೆ ಅಂತ. ಮಳೆ ಬಂದಂತಹ ಸಂದರ್ಭದಲ್ಲಿ ಬೈಕ್ ಸವಾರರು ಈ ಒಂದು ಗುಂಡಿಯಲ್ಲಿ ಬಿದ್ದು ಗಾಯಗೊಂಡಿರುವಂತಹ ಘಟನೆ ಕೂಡ ನಡೆದಿತ್ತು. ಈ ರಸ್ತೆಯಲ್ಲಿ ನೋಡಬಹುದು ಎಷ್ಟು ವೇಗವಾಗಿ ವಾಹನಗಳು ಹೋಗಿ ಓಡಾಡುತ್ತೆ ಅಂತ. ಅಂದ್ರೆ ಇಷ್ಟೊಂದು ಬೃಹತ್ ಗುಂಡಿ ಇದ್ರೂ ಕೂಡ ಬಿಬಿಎಂಪಿ ಅದನ್ನ ಮುಚ್ಚುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಆದ್ರೆ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನದ ಮೂಲಕ ಗುಂಡಿ ಮುಕ್ತ ಬೆಂಗಳೂರನ್ನ ಮಾಡಬೇಕು ನಿಟ್ಟಿನಲ್ಲಿ ನಗರದ ಎಲ್ಲಾ ಕಡೆ ಎಲ್ಲೆಲ್ಲಿ ಗುಂಡಿಗಳಿದಾವೆ ಆ ವಸ್ತು ಸ್ಥಿತಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದು ಇಂದಿರಾನಗರದ ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿ ಇಷ್ಟೊಂದು ಬೃಹತ್ ಗುಂಡಿ ಇದೆ. ಜಲ್ಲಿಕಲ್ಲು, ಮಳ್ಳು ಎಲ್ಲ ಕೂಡ ಇದ್ದಿರುವಂತದ್ದು. ಜೊತೆಗೆ ನಿಮಗೆ ಈ ದೃಶ್ಯಾವಳಿಯಲ್ಲಿ ತೋರಿಸ್ತೇನೆ. ಇದು ಹಲಸೂರು ಮಾರ್ಗವಾಗಿ ಬರುವಂತಹ ಮುಖ್ಯ ರಸ್ತೆ. ಇದರ ಪಕ್ಕದಲ್ಲೇ ಇಂದಿರಾನಗರದ ಬಿಎಂಟಿಸಿ ಡಿಪೋ ಕೂಡ ಇದೆ. ಈ ಡಿಪೋ ಪಕ್ಕದಲ್ಲಿರುವಂತದ್ದು ಅತಿ ಹೆಚ್ಚು ವಾಹನ, ಅಂದ್ರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ. ಬಿಎಂಟಿಸಿ ಬಸ್ಗಳಾಗಿರ್ಬೋದು, ಮತ್ತೆ ಅಂತಾರಾಜ್ಯ ಒಂದು ವಾಹನಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕಾರುಗಳಾಗಿರ್ಬೋದು, ಅತಿ ಹೆಚ್ಚು ವಾಹನಗಳು ಓಡಾಡುವಂತಹ ವೆಹಿಕಲ್ ಓಡಾಡುವಂತಹ ಒಂದು ಪ್ರದೇಶದಲ್ಲೇ ಈ ರೀತಿಯ ಒಂದು ಬೃಹತ್ ಗುಂಡಿ ಇರುವಂತದ್ದು. ಮಳ್ಳು ಏನಾದ್ರೆ ಜಲ್ಲಿ ಆಗಿರ್ಬೋದು, ಮಳ್ಳೆಲ್ಲ ಕೂಡ ಇಲ್ಲಿದೆ. ಈ ಹೊಸಕೋಟೆ ಮತ್ತೆ ಬೈಯಪ್ಪನಹಳ್ಳಿ ಮತ್ತೆ ಟಿನ್ಫ್ಯಾಕ್ಟ್ರಿ KR ಪುರಂಗೆ ಹೋಗುವಂತ ಪ್ರಮುಖ ಒಂದು ರಸ್ತೆ ಇದು. ಈ ರಸ್ತೆಯಲ್ಲಿ ಒಂದು ಬೃಹತ್ ಗುಂಡಿ ಇರುವಂತದ್ದು ಕೂಡ ಒಂದು ಸಮಸ್ಯೆ ಆಗಿರುವಂತದ್ದು. ಆದ್ರೆ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗುಂಡಿಗಳನ್ನ ಮುಚ್ತಾರ ಅಂತ ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನದ ಮೂಲಕ ಬಿಬಿಎಂಪಿ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇಂದಿರಾನಗರದ ಒಂದು ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಒಂದು ಬೃಹತ್ ಗುಂಡಿ ಇರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ಗುಂಡಿಗಳನ್ನ ಮುಚ್ಚಲಿ ಅನ್ನೋದು ನಮ್ಮ ಧ್ಯೇಯ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಯ್ಡ್ ಜೊತೆ ಗಂಗಾಧರ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು.